ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಮೊಳಕೆ ಹುರುಳಿಕಾಳನ್ನ ಬಸ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ನಾನು ಬೇರೆ ಥರ ಮಾಡ್ತಾಯಿದ್ದೀನಿ. ಹಸಿ ಕಾಳು ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನಾನು ಮಾಡೋ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ನಾನು ಫಸ್ಟಿಗೆ ಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮೊದಲಿಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಗ್ಗರಣೆಗೆ ಅಂತ ಎಲ್ಲರೂ ಬರೀ ಕಾಳನ್ನೇ ಬೇಯಿಸ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ. ನಾನಿದು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಮೊಳಕೆ ಹುರುಳಿಕಾಳು, ಹಸಿ ಮೊಳಕೆ ಹುರುಳಿಕಾಳು ಬಸ್ಸಾರನ್ನ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಮೊಳಕೆ ಕಾಳು ಸಾಂಬಾರಿಗೆ ಈ ಥರ ಒಗ್ಗರಣೆ ಕೊಟ್ಟು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಕೆಚ್ಕೋಬೇಕು ಇದನ್ನು. ಬನ್ನಿ ಕೆಚ್ಕೋಣ. ಬೆಳ್ಳುಳ್ಳಿ ಸ್ವಲ್ಪ ಇದು ದಪ್ಪ ಇದೆ, ಹಂಗಾಗಿ ಒಂಚೂರು ಚೆನ್ನಾಗಿ ಕೆಚ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಒಂದು ಗೆಡ್ಡೆ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಒಂದೆಷ್ಟು ಕರಿಬೇವಿನ ಸೊಪ್ಪು, ಒಂದು 4 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಅಷ್ಟೇ. ಈ ಥರ ಮೂರು ಇಟ್ಕೊತಾ ಇದ್ದೀನಿ ಅಷ್ಟೇ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊಳಕೆ ಕಾಳನ್ನ ತೊಗೊಂಡೋಣ, ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಬರ್ತೀನಿ ರೀ. ನೋಡಿ ಫ್ರೆಂಡ್ಸ್, ಮೊಳಕೆ ಹೆಂಗೆ ಬಂದಿದ್ದಾವೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೆಷ್ಟು ಉದ್ದುದ್ದ ಬಂದಿದ್ದಾವೆ ಅಂತ. ರೆಡಿ ತೋರಿಸ್ತೀನಿ. ಇಲ್ಲಿ ಹಡೀಲಿ ತೋರಿಸ್ತೀನಿ ರೀ. ಗಿಡ ಬೆಳೆದಂಗಾಗಿದೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಹುಲ್ಲು ಥರ ಬಂದಿದೆ. ಒಂದು ಸ್ವಲ್ಪನೂ ಅಂಟಿಲ್ಲ, ಏನಿಲ್ಲ. ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ನೈಟ್ ಫುಲ್ ನೆನೆಸ್ಬಿಟ್ಟು ಬಸಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಟ್ಟೆ ಮೇಲೆ ಹಾರಾಕ್ಬಿಟ್ಟು ಈ ಥರ ಮೊಳಕೆ ಕಟ್ಟಬೇಕು. ಆವಾಗ ಈ ಥರ ಬರುತ್ತೆ. ಇಲ್ಲ ಅಂತಂದರೆ ನೀರು ಥರ ಆಗ್ಬಿಡುತ್ತೆ. ಬನ್ನಿ ಇವಾಗ ಸಾಂಬಾರು ಮಾಡೋದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾವು ಕೊಬ್ಬರಿ ಎಣ್ಣೆನ ಊಟಕ್ಕೆ ಯೂಸ್ ಮಾಡೋದು. ಮೊನ್ನೆ ಹಾಕ್ಸ್ಕೊಂಬಂದಿದ್ದೆ ಕೊಬ್ಬರಿನ. ಒಂದೇ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಬಿಟ್ಟು ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ ಹಾಕೊಂಡ್ಮೇಲೆ ನೋಡಿ ಕಬೇವಿನ ಸೊಪ್ಪು, ಒಂದೆರಡು ಒಣಮೆಣಸಿನ್ಕಾಯಿ, ಹೆಚ್ಕೊಂಡಿರೋ ಅಂಥ ಬೆಳ್ಳುಳ್ಳಿ. ಈ ಥರ ನೀವು ಒಂದ್ಸಲ ಬಸ್ ಸಾಂಬಾರು ಟ್ರೈ ಮಾಡಿ ನೋಡಿ. ಟೇಸ್ಟು ಏನು ಗೊತ್ತಾ, ಬೇರೆ ಥರನೇ ಇರುತ್ತೆ. ಬರೀ ಬಸ್ಸಾರಿಗಿಂತ ಈ ಥರ ಮಾಡ್ಕೊಳ್ಳಿ. ಹಸಿ ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ಈ ಥರ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಬಸ್ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇದು ಕಾಳು ಬೇಯಿಸೋದಕ್ಕೆ ಮಾತ್ರ. ನಾನು ಮತ್ತೆ ಒಗ್ಗರಣೆ ಬೇರೆ, ಕಾಳಿಗೆ ಬೇರೆ ಹಾಕ್ತೀನಿ, ಸಾಂಬಾರಿಗೆ ರುಬ್ಬಕ್ಕೆ ಬೇರೆ ಮಸಾಲೆ ಹುರ್ಕೊತೀನಿ, ತೋರಿಸ್ತೀನಿ. ಇದು ಕಾಳು ಬೇಯೋಕ್ಕೆ ಮುಂಚೆನೇ ಇದರೊಳಗೆ ಬರೀ ಕಾಳು, ಉಪ್ಪು, ನೀರು ಹಾಕಿ ಬೇಯಿಸ್ತಾರಲ್ಲ, ಅದಕ್ಕಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಕೊಟ್ಟು ಮಾಡಿದ್ರೆ. ನೋಡಿ ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ ಆಗ್ತಾ ಇದೆ ಚೆನ್ನಾಗಿ ಥರ. ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಈ ಥರ ಆದಮೇಲೆ ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಹಸಿ ಮೊಳಕೆ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು 2 ಟೈಮ್ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ 5 ಜನ ಇದ್ದೀವಿ. ಎಲ್ರಿಗೂ ಮುದ್ದೆಗೆ, ಅನ್ನಕ್ಕೆ 2 ಟೈಮ್ ಸಾಂಬಾರು, ಆಮೇಲೆ ನೆಂಚ್ಕೊಳ್ಳೋದಕ್ಕೆ ಕಾಳು ಬೇಕು, ರುಬ್ಬೋದಕ್ಕೆ ಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ನಾನು ಅಷ್ಟೇ. ಸ್ವಲ್ಪ ಜನ ಇದ್ರಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ.
ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರಲ್ಲಿ ಸ್ವಲ್ಪ ರುಬ್ಬಕ್ಕೆ ಹಾಕ್ತೀನಿ. ಬೆಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಷ್ಟೊಂದು ಥರ ಕಾಣಿಸ್ತಾ ಇದೆ ನಿಮ್ಗೆ ಅಷ್ಟೇ. ಅದು ಮೊಳಕೆ ತುಂಬ ಉದ್ದ ಇರೋದ್ರಿಂದ ಇಷ್ಟೊಂದು ಕಾಳು ಹಾಕ್ತಿದ್ದಾರೆ ಅನ್ನಿಸ್ತಿದೆ ನಿಮಗೆ. ಅದು ಹುರುಳಿಕಾಳು ಸ್ವಲ್ಪನೇ ಇರೋದು. ಮೊಳಕೆ ಉದ್ದ ಇರೋದ್ರಿಂದ ಇಷ್ಟೊಂದು ನಂಗೆ ಕಾಣಿಸ್ತಾ ಇದೆ ಅಷ್ಟೇ ನಿಮಗೇನೆ. ನೋಡಿ ಇದು ಇಷ್ಟು ಉದ್ದ ಮೊಳಕೆ ಬಂದಿರೋದ್ರಿಂದ ಇಷ್ಟೊಂದು ಕಾಳು ಹಾಕೊಂಡ್ರೆ ಅನ್ನಿಸ್ತಾ ಇದೆ. ಅದು ಬೆಂದಮೇಲೆ ನಿಮಗೆ ಎಷ್ಟಾಗಿರುತ್ತೆ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ತೀನಿ ನಾನು ಇವಾಗ. ನೋಡಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಒಂದು ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಜಾಸ್ತಿ ಬೇಡ, ಮನೇಲಿ ಮಾಡಿರೋವಂಥದ್ದು. ಒಂದು ಸ್ಪೂನು ಸಾಂಬಾರು ಪುಡಿ, ಒಂದೇ ಸ್ಪೂನು, ಜಾಸ್ತಿ ಹಾಕಬೇಡಿ, ಮತ್ತೆ ಅದು ಬಸ್ಸಾರು ಅನ್ನಿಸ್ಕೊಳಲ್ಲ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ಎಣ್ಣೆಲೆ ಫ್ರೈ ಆಗಬೇಕು ಫ್ರೆಂಡ್ಸ್. ಹಂಗಾದ್ರೆ ಚೆನ್ನಾಗಿರೋದು. ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕಾಳಿಗೆ ಉಪ್ಪು ಹಾಕ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಲ್ಲ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿನ ಉದಿಸ್ಬಿಟ್ಟು ಮತ್ತೆ ಒಗ್ಗರಣೆ ಬೇಕಾಗಲ್ಲ ಇದಕ್ಕೆ. ಹಂಗೆ ತೆಂಗಿನಕಾಯಿನ ಉದುರಿಸ್ಬಿಟ್ಟು ಬಿಸಿ ಮಾಡಿದರೆ ಕಾಳು ಒಗ್ಗರಣೆ ಏನು ಮಾಡೋದು ಬೇಕಾಗಲ್ಲ, ಪಲ್ಯ ಟೈಪು. ಇವಾಗ ಒಗ್ಗರಣೆ ಕೊಟ್ಟಿರ್ತೀವಲ್ಲ, ಸ್ವಲ್ಪ ಕಾಯಿ ಹಾಕಿದ್ದೀನಿ ಅಷ್ಟೇ. ಇವಾಗ ಎಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೀರನ್ನ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿಬಿಟ್ಟು. ಅಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮೊಳಕೆ ಕಾಳು 4 ವಿಷಲ್ 5 ವಿಷಲ್ ಕೂಗಬೇಕಲ್ಲ, ಎಲ್ಲ ಡ್ರೈ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಕಟ್ಟಬೇಕು, ಸಾಂಬಾರಿಗೆ ಕಟ್ಟಬೇಕಲ್ವಾ. ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಪ್ರಮಾಣದಲ್ಲೇ ಯೂಸ್ ಮಾಡ್ಕೊಳ್ಳಿ, ನೀವು ಹಾಕ್ಕೊಳ್ಳಿ. ನೋಡಿ ಇನ್ನು ಇಲ್ಲಿವರೆಗೂ ನೀರು ಹಾಕ್ಕೊಂತೀನಿ ನಾನು. ನನಗೆ ಇದು ಬೆಂದಾಗ ನೀರು ಬೇಕು, ಕಟ್ಟಬೇಕಲ್ಲ, ಹಂಗಾಗಿ ನಾನು ಜಾಸ್ತಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಷಲ್ನ ಕೂಗಿಸ್ಕೊಳ್ಳಿ ಸಾಕು. ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ, ಚೆನ್ನಾಗಿ ಮೆತ್ತು ಬೇಯುತ್ತಲ್ಲ ಅಂತ ನಾನು ಒಂದು 4 ವಿಷಲು ಕೂಗಿಸ್ಕೊಂಡು ಕೇಳ್ತಾ ಇದ್ದೀನಿ. ಇದೊಂದು 4 ವಿಷಲ್ ಕೂಗೋದ್ರೊಳಗಡೆ ನಾವು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಒಂದು ಗೆಡ್ಡೆ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಇದನ್ನು ನೋಡಿ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬಾಣಲೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ಫಸ್ಟು. ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಒಂದೇ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ನೋಡಿ ಚೆನ್ನಾಗಿ ಈ ಥರ ಬ್ಲ್ಯಾಕ್ ಕಲರ್, ತೀರಾ ಬ್ಲ್ಯಾಕ್ ಆಗಬಾರ್ದು, ಸೀದೋಗೋ ಥರ ಹುರ್ಕೋಬಾರ್ದು. ಇದು ನೋಡಿ ಮೀಡಿಯಮಾಗಿ ಚೆನ್ನಾಗಿ ಹುರಿದಿದೆ. ಇಂಥ ಟೈಮಲ್ಲಿ ಒಂದು 2 ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಇವಾಗ ನೋಡಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ನಾನೊಂದು 2 ಸ್ಪೂನು ಈ ಥರ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ. ಇದು ಚಿಕ್ಕ ಐಸ್ ಕ್ರೀಮ್ ಸ್ಪೂನ್ ಇದು. ಇದರಲ್ಲಿ ಒಂದು 4 ಸ್ಪೂನ್ ಹಾಕೊಂಡಿದ್ದೀನಿ. ಅಲ್ಲಿ ಟೀ ಸ್ಪೂನಲ್ಲಿ 2 ಸ್ಪೂನ್ ಆಗುತ್ತೆ. ಜೀರಿಗೆ ಸ್ವಲ್ಪ ಈ ಬಾಣಲಿ ಕಾವಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ನಾನು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಅದು ಹೈಬ್ರಿಡ್ ಆಗಿರೋದ್ರಿಂದ ಜಾಸ್ತಿ ಸ್ಮೆಲ್ ಇರೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಾಟಿ ಸೊಪ್ಪಾದರೆ ಸ್ವಲ್ಪ ಹಾಕೊಂಡ್ರೆ ಸಾಕು.
ಟೇಸ್ಟಿಗೆ ಅಷ್ಟೇ ನೋಡಿ. ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕ್ಕೊತಿದ್ದೀನಿ, ಯಾಕಂದರೆ ಕಾಯಿಗೆ ಸ್ವಲ್ಪ ಹಾಕಿದ್ದೆ, ಅದ್ರದ್ದು ರಸ ಬಿಟ್ಕೊಂಡಿರುತ್ತೆ. ಈಗ ಸ್ವಲ್ಪ ರುಬ್ಬಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ ನೋಡಿ. ಇಷ್ಟೇ, ಓಕೆನಾ. ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು ನೋಡಿ ಹಿಂಗೆ ನೆನೆಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹಂಗೆ ಕಿವುಚಾದ್ರೂ ಬಿಡ್ಬೋದು, ನಾನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಹುಣಸೆಹಣ್ಣು. ಖಾರದ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ, ಅದರಲ್ಲಿ ಖಾರ ಇರುತ್ತೆ, ರಸ ಬಿಟ್ಕೊಂಡಿರುತ್ತೆ. ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಅದು ಹುರ್ಕೊಂಡಿರೋ ಅಂಥ ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಇಷ್ಟನ್ನ ಸೇರಿಸ್ಕೊಳ್ಳೋಣ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬೆಂದಿರೋ ಅಂಥ ಕಾಳನ್ನ ಹಾಕ್ಕೊಳ್ಳೋಣ. ಅದು ಪ್ರೆಸರ್ ಹೋಗಿಲ್ಲ, ಸ್ವಲ್ಪ ಕಾಳನ್ನ ಹಾರಾಕ್ಬಿಟ್ಟು ಹಾಕೋಣ ನೋಡಿ. ಇದನ್ನು ಎಲ್ಲ ನೀಟಾಗಿ ಸೇರಿಸ್ಕೊಳ್ಳಿ. ಕಾಳು ಹಾಕುವಾಗ ತೋರಿಸ್ತೀನಿ ನಿಮಗೆ. ಇದೆಲ್ಲ ಇವಾಗ ನೋಡಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಳಕೆ ಹುಳಿ ಕಾಳನ್ನ ಹಾಕ್ಕೊಂಡು ರುಬ್ಬೇಕಷ್ಟೇ. ಬೆಂದಿದೆ, ಇದನ್ನೆಲ್ಲ ಬಸ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ. ಫಸ್ಟು ಖಾರನೆಲ್ಲ ಅದು ತೊಗೊಂಡಿದ್ನಲ್ಲ, ಅದನ್ನ ಚೆನ್ನಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ರುಬ್ಬಿ ಆದಮೇಲೆ ಕಾಳನ್ನ ಸೇರಿಸಿ, ಸ್ವಲ್ಪ ಕಾಳು ಎಲ್ಲ ತಟ್ಟೆಗೆ ಹಾಕ್ಬಿಟ್ಟು ಆರಿಸಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಬೇಕು ಅಂದರೆ ಒಂದು ಚಮಚದಷ್ಟು ಹಾಕ್ಕೊಳ್ಳಿ ಕಾಳನ್ನ. ನಾನು ಸ್ವಲ್ಪ ಜಾಸ್ತಿ 2 ಟೈಮ್ ಸಾಂಬಾರಲ್ಲ, ಹಂಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರೋಣ ಬನ್ನಿ. ಇದು ಬರ್ತಿರೋಂಥ ಕಟ್ಟು, ಈ ಕಟ್ಟಿಗೆ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಜಾರನ್ನ ನೀಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಂಡ್ರೆ ಅಷ್ಟು ಸಾಕು. ಇಲ್ಲಿ ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಇದೆ. ಇದನ್ನು ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ನೋಡಿಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊತೀನಿ. ಇದನ್ನು ಚೆನ್ನಾಗಿ ಕುದಿಸೋಣ. ಇದಕ್ಕೇನು ಒಗ್ಗರಣೆ ಬೇಕಾಗಿಲ್ಲ, ಯಾಕಂದರೆ ಮೊದಲಿಗೆ ಕಾಳು ಹಾಕುವಾಗ ಒಗ್ಗರಣೆ ಹಾಕಿರ್ತೀನಲ್ಲ, ಇದಕ್ಕೇನು ಒಗ್ಗರಣೆ ಬೇಕಿಲ್ಲ. ಬರೀ ಕರಿಬೇವಿನ ಸೊಪ್ಪನ್ನ ಬೆಂಕಿಯಲ್ಲಿ ಸುಟ್ಬಿಟ್ಟು ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಬನ್ನಿ. ಒಂದು ಬಾಣಲಿಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಅದಕ್ಕೇನು ಮತ್ತೆ ಒಗ್ಗರಣೆ ಕೊಡೋದು ಬೇಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಮೊದಲೇ ಒಗ್ಗರಣೆ ಹಾಕಿರೋದ್ರಿಂದ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಬಿಸಿ ಮಾಡ್ತೀನಿ ಅಷ್ಟೇ. ಅಳಿಸ್ಬಾರ್ದು ಮತ್ತು ಕೆಟ್ಟೋಗ್ಬಾರ್ದು ಅಂತ. ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಬಿಟ್ರೆ ಅಲ್ಲಿಗೆ ಪಲ್ಯ ರೆಡಿ. ಇದು ಈ ಕಡೆ ಪಲ್ಯ ಬೇಯೋದಷ್ಟೊಳಗೆ ಈ ಕಡೆ ಸಾಂಬಾರು ಕಾಯಿಸ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಸಾಂಬಾರು ಕಾಯಿಸ್ತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ಈ ಥರ ಸುತ್ತಬಿಟ್ಟು ಕರಿಬೇವಿನ ಸೊಪ್ಪನ್ನ ಹಾಕೋದಷ್ಟು, ಒಗ್ಗರಣೆ ಮತ್ತೇನು ಬೇಕಾಗಲ್ಲ. ನೋಡಿ ಈ ಥರ ಸುಟ್ಟಿದ್ದೀನಿ. ಇದು ಕರಿಬೇವಿನ ಸೊಪ್ಪು ಕಾಣಿಸ್ತಾ ಇದೆಯಾ ನೋಡಿ, ಎಲೆ ಎಲ್ಲ ಹಿಂಗೆ ಹೀಗೆ ಸ್ವಲ್ಪ ಸ್ಟೌವಲ್ಲೇ ಸುಟ್ಬಿಟ್ಟು ನೋಡಿ ಸುಡ್ತಾ ಇದ್ದೀನಿ. ಸುಟ್ಬಿಟ್ಟು ಇದ್ರೊಳಗೆ ಹಾಕೋದು ಅಷ್ಟೇ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕಡ್ಡಿ ಸೇರಿಸೇ ಹಾಕಬೇಕು, ಕಡ್ಡಿ ಬಿಡ್ಸಾಕೋಕ್ಕಿಂತ. ನೋಡಿ ಸಾಂಬಾರು ಚೆನ್ನಾಗಿ ಕುದೀತು ಅಂದರೆ ಸಾಂಬಾರು ರೆಡಿ ಆಗಿದೆ. ಇದು ಪಲ್ಯನೂ ರೆಡಿ ಆಯಿತು. ಈ ಥರ ಒಂದು ಸಲ ಬಸ್ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ಟೇಸ್ಟ್ ಮಾಡಿ ನೀವು. ತುಂಬ ಚೆನ್ನಾಗಿರುತ್ತೆ ಬಸ್ಸಾಂಬಾರಂತೂ. ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಸ್ಸಾಂಬಾರು ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿ ಮುದ್ದೆ ಆಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿ ಬಸ್ಸಾಂಬಾರು ಪಲ್ಯ ಇದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವೊಂದು ಸಲ ಈ ಥರ ಟೇಸ್ಟ್ ಮಾಡಿ ನೋಡಿ, ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಬಿಸಿ ಬಿಸಿ ಬಸ್ಸಾಂಬಾರು, ಮೊಳಕೆ ಹುಳಿಕಾಳು ಬಸ್ಸಾಂಬಾರು ಪಲ್ಯ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಇದಕ್ಕಿಂತ ಊಟ ಯಾವುದು ಬೇಡ ಫ್ರೆಂಡ್ಸ್. ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ. ಟೇಸ್ಟ್ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ.